ಇದೀಗ ಬಂದ ಸುದ್ದಿ ಏನಪ್ಪ ಅಂದ್ರೆ ಒಂದು ವಾರದಿಂದ ಸಿಲಿಂಡರ್ ಸಲಂದು ಹೊಡೆದಾಟ ಆಯಿತು. ಈಗ 2 ದಿನದಿಂದ ಡೀಸೆಲ್ ಪೆಟ್ರೋಲ್ ಸಲಂದು ಹೊಡೆದಾಟ ನಡೆದೈತಿ. ಅಲ್ಲ ಅದೆಲ್ಲ ಬಂದ್ ಆಕೈತಿ, ಜಾಸ್ತಿ ರೇಟ್ ಆಕೈತಿ ಅಂತ ಹೇಳತ್ತಾರ. ಹಂಗೆ ಆಗಕ್ಕೆ ಹೆಂಗೆ ಸಾಧ್ಯ? ಸಡನ್ನಾಗಿ ಬಂದ್ ಆಗಕ್ಕೆ ಹೆಂಗೆ ಸಾಧ್ಯ? ಬಂದಾದರೆ ಇಡೀ ದೇಶನ ನಿಲ್ತೈತಿ, ಅದು ಎಲ್ರಿಗೂ ಗೊತ್ತೈತಿ. ಆದ್ರೂ ಹುಚ್ಚರಂಗೆ ಎಲ್ಲರೂ ಕೆಲಸ ಬಗ್ಸಿ ಬಿಟ್ಟು ಪೆಟ್ರೋಲ್ ಪಂಪ್ ಒಳಗೆ ಯಾಕೆ ಹೋಗಿ ನಿಲ್ಲತ್ತಾರ ಅನ್ನೋದು ತಿಳಿಯಾತಿಲ್ಲ ನಮ್ಗೆ. ಅದು ಬಂದ್ ಆಗೋದಿಲ್ಲ, ಬಂದಾದರೆ ಇಡೀ ದೇಶನ ನಿಲ್ತೈತಿ, ಅದು ಎಲ್ರಿಗೂ ಗೊತ್ತೈತಿ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂದ್ರೆ, ಇವತ್ತು ಬೆಳಗಾವಿ DC ಅವ್ರು ಹೇಳಿದ್ದಾರೆ ಕನ್ಫರ್ಮ್ ಆಗಿ, ಸಿಲಿಂಡ್ರ ಪೆಟ್ರೋಲ್ ಡೀಸೆಲ್ ಯಾವುದೇ ಕೊರತೆ ಇಲ್ಲ, ಎಲ್ಲ ಸ್ಟಾಕ್ನೂ ಅದಾವೆ. ಅದೇನೋ ರಿಸರ್ಚ್ ಏನೋ ಮಾಡಾಕತ್ತಾರಂತ. ಏನಪ್ಪ ಅಂದ್ರೆ ಈ ಗ್ಯಾಸ್ ಸಿಲಿಂಡ್ರ್ಗಳು ಬಂದಾಗಿ ಪೈಪ್ಲೈನ್ ಮುಖಾಂತರ ಗ್ಯಾಸ್ನ ಬಿಡುಗಡೆ ಮಾಡ್ಬೇಕಂತೇಳಿ ಸಿಲಿಂಡ್ರನ್ನ ಸ್ವಲ್ಪ ಕಡಿಮೆ ಮಾಡಿದಾರು. ಸಿಲಿಂಡ್ರ್ಗಳು ಈಗ ಡಬಲ್ ಪೈಪ್ಲೈನ್ ಇದ್ದವ್ರನ್ನೂ ಸಿಲಿಂಡ್ರ್ ತೊಗೊಳ್ಳೋದು ಈ ಥರ ಮಾಡತ್ತಾರಲ್ಲ, ಅದ್ರ ಸಲುವಾಗಿ ಡಬಲ್ ತೊಗೊಳ್ಳೋರಿಗೆ ಬಂದ್ ಮಾಡತ್ತಾರ. ಅದ್ರ ತಿಳ್ಕೊಂಡು ಅದು ಒಂದಾದ್ರೆ, ಪೆಟ್ರೋಲು ಡೀಸೆಲು ಕೊರತೆ ಏನೂ ಇಲ್ಲ, ಕಡಿಮೆ ಏನೂ ಬೀಳಂಗಿಲ್ಲ, ಜಾಸ್ತಿನೇ ಐತಿ. ಅದು ಎಲ್ಲ ಆರಾಮಾಗಿ ಬರ್ತಾನೆ ಐತಿ, ಆದರೂ ಬಂದ್ ಆಗಂಗಿಲ್ಲ. ಅದು ಸುಮ್ಮನೆ ನೀವು ತಿಳ್ಕೊಂಡು ಹೆದರಿ ಆ ಥರ ಮಾಡತ್ತೀರಿ, ಅದು ತಪ್ಪು. ಆ ಥರ ಏನೂ ಬಂದ್ ಆಗಂಗಿಲ್ಲ ಅಂತಲೇ ಹೇಳಿದ್ದಾರೆ. ಮತ್ತು ಏನಪ್ಪ ಅಂದ್ರೆ, ಜನ ಜಾಸ್ತಿ ಹೋಗಿ ನಿಂತು ಹಾಕ್ಸ್ಕೊಳ್ಳೋದ್ರಿಂದ ಜನಗಳಿಗೆ ತೊಂದರೆ ಆಗತ್ತೈತಿ ಅಷ್ಟು ಬಿಟ್ಟರೆ ಯಾವುದೇ ರೀತಿ ಡೀಸೆಲ್ ಪೆಟ್ರೋಲ್ ಕೊರತೆ ಇಲ್ಲ. ಜಾಸ್ತಿ ಜನ ಹೋಗಿ ಹಾಕ್ಸ್ಕೊಳ್ಳೋದ್ರಿಂದ ಖಾಲಿ ಆಗಕತ್ತದ ಹೊರತು ಪೆಟ್ರೋಲ್ ಪಂಪ್ನಾಗ ಯಾವುದೇ ರೀತಿ ಖಾಲಿ ಆಗಂಗಿಲ್ಲ, ಅದು ಬಂದೇ ಬರ್ತೈತಿ, ಹಂಗೆ ಹೋಗ್ತಾನೆ ಇರ್ತೈತೆ ಅಂತ ಬೆಳಗಾವಿ DC ಅವರು ಹೇಳಿದ್ದಾರೆ ಕನ್ಫರ್ಮ್ ಆಗಿ. ಮತ್ತೇನಪ್ಪ ಅಂದ್ರೆ, ದಯವಿಟ್ಟು ಯಾರು ಹೆದರಕ್ಕೆ ಹೋಗ್ಬೇಡ್ರಿ. ಹೆದರಿದ್ರೆ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಹಿಂದೊಂದು ಕಾಲದಾಗ ಕೊರೋನಾ ಅಂತೇಳಿ ಬಂದಿತ್ತು. ಆ ಕೊರೋನಾ ಬಂದ ಟೈಮ್ದಾಗ ಕೊರೋನಾ ಬಂದು ಸತ್ತೋರ್ಕಿಂತ ಅದನ್ನು ಬಂದೈತಿ ಅಂತ ಹೆದರಿ ಸತ್ತವ್ರ ಜಾಸ್ತಿ ಅದಾರೆ. ಅದೇ ರೀತಿ ಈಗಲೂ ಹೆದರಕ್ಕೆ ಹೋಗ್ಬೇಡ್ರಿ. ಹೆದರಿದ್ರೆ ಬದುಕೋಕ್ಕಾಗಂಗಿಲ್ಲ, ಹೆದರಿದ್ರಂತೂ ಬದುಕೋಕ್ಕಾಗಂಗಿಲ್ಲ. ಇನ್ನಷ್ಟು ಎದೆ ಹೊಡ್ಕೊಂಡು ಸತ್ತೋಗ್ತಿರ್ತಾರೆ, ಧೈರ್ಯ ಅಂತೂ ಬರೋಂಗಿಲ್ಲ. ಧೈರ್ಯ ತೊಗೊರಿ, ಏನಾಗಂಗಿಲ್ಲ. ಜಗತ್ತೊಳಗೆ ಸರ್ಕಾರ ಅನ್ನೋದೈತಿ, ಯಾವುದೇ ರೀತಿ ಬಂದ್ ಮಾಡಿಸ್ಕೊಡಂಗಿಲ್ಲ. ಏನೋ ಒಂದು ಮಾಡ್ತೈತಿ, ಜಾಸ್ತಿ ರೇಟ್ರ ಮಾಡ್ತೈತಿ, ಏನಾರ ಮಾಡ್ತೈತಿ, ಒಟ್ಟು ನಮಗೆ ಏನಾರ ಒಂದು ವ್ಯವಸ್ಥೆ ಮಾಡ್ತೈತಿ. ಯಾವುದೇ ರೀತಿ ಬಂದಂತೂ ಆಗಂಗಿಲ್ಲ. ದಯವಿಟ್ಟು ಯಾರೂ ಹೆದರಬೇಡ್ರಿ, ಆರಾಮಾಗಿರ್ರಿ. ಯಾವುದೇ ರೀತಿ ಯಾವುದೂ ಬಂದಾಗಂಗಿಲ್ಲ.